Welcome to my channel Learn with Rachna, Kannada to English Learning. 14th ವಿಡಿಯೋ. ಈ ವಿಡಿಯೋಯಲ್ಲಿ ನಾವು 25 ಇಂಟರ್ವ್ಯೂ ಕ್ವಶನ್ ಮತ್ತು ಆನ್ಸರ್ನ ಕಲಿಯೋಣ. ನಾನು ಈಚ್ ಕ್ವಶನಿಗೆ ಸ್ಯಾಂಪಲ್ ಆನ್ಸರ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ನಾವು ಎಕೋ ಟೆಕ್ನಿಕಲ್ಲಿ ಅಂದರೆ ನಾನು ಎವ್ರಿ ಆನ್ಸರ್ನ ಟ್ವೈಸ್ ರಿಪೀಟ್ ಮಾಡ್ತೀನಿ. ಸೆಕೆಂಡ್ ಟೈಮ್ ಹೇಳುವಾಗ ನೀವು ನನ್ನ ಜೊತೆ ಹೇಳಿ. ಫಸ್ಟ್ ಕ್ವಶನ್, ನಿಮ್ಮ ಬಗ್ಗೆ ಹೇಳಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಇದಕ್ಕೆ ಆನ್ಸರ್ ಫಸ್ಟ್ ನಿಮ್ಮದು ಇಂಟ್ರೊಡಕ್ಷನ್ ಕೊಡಬೇಕು. ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ನಾನು ಪರಿಶ್ರಮಿ, ಆಲ್ಸೋ ಪ್ರೇರಿತ ವ್ಯಕ್ತಿ, ಮತ್ತು ನನಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂತ ಹೇಳೋಕ್ಕೆ. ಸೆಲ್ಫ್ ಇಂಟ್ರೊಡಕ್ಷನ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹೇಗೆ ಬೇಸಿಕ್ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ಇಂಟರ್ವ್ಯೂ ಅಥವಾ ಯಾರನ್ನಾದ್ರೂ ಫಸ್ಟ್ ಟೈಮ್ ಮೀಟ್ ಆದಾಗ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಲೆಟ್ಸ್ ಸಿ ದ ಆನ್ಸರ್ ನಾವು. Self introduction. Let's start with self introduction. Hi, I'm Rachna. I'm from Bangalore. I'm working as a project manager in a software company. I am a hardworking and motivated person with good communication skills. Hi, I'm Rachna. I'm from Bangalore. I'm working as a project manager in a software company. I am a hardworking and motivated person with good communication skills. ಸೆಕೆಂಡ್ ಕ್ವಶನ್, ನಿಮ್ಮ ಬಲಗಳು ಯಾವುದು? ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್? ಆನ್ಸರ್, ನನ್ನ ಬಲಗಳು ಅಂದರೆ ವೇಗವಾಗಿ ಕಲಿಯೋದು, ತಂಡದ ಜೊತೆ ಕೆಲಸ ಮಾಡೋದು, ಸಮಸ್ಯೆ ಪರಿಹಾರ ಕೌಶಲ್ಯ. ಇದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ, ಮೈ ಸ್ಟ್ರೆಂತ್ಸ್ ಆರ್ ಕ್ವಿಕ್ ಲರ್ನಿಂಗ್, ಟೀಮ್ ವರ್ಕ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಮೈ ಸ್ಟ್ರೆಂತ್ಸ್ ಆರ್ ಕ್ವಿಕ್ ಲರ್ನಿಂಗ್, ಟೀಮ್ ವರ್ಕ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಥರ್ಡ್ ಕ್ವಶನ್, ನಿಮ್ಮ ದುರ್ಬಲತೆಗಳು ಯಾವುದು? ವಾಟ್ ಆರ್ ಯುವರ್ ವೀಕ್ನೆಸಸ್? ಆನ್ಸರ್, ನನ್ನ ದುರ್ಬಲತೆ ಅಂದರೆ ನಾನು ಕೆಲವೊಮ್ಮೆ ಸಣ್ಣ ವಿಷಯದ ಮೇಲೆ ತುಂಬ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಸೊ ನಾನು ಯಾವ ಕೆಲಸನ ಫಸ್ಟ್ ಮಾಡಬೇಕು, ಯಾವುದ್ರ ಮೇಲೆ ಕಡಿಮೆ ಟೈಮ್ ಮಾಡಬೇಕು, ಫೋಕಸ್ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಲಿತಾ ಇದ್ದೀನಿ ಅಂತ ಹೇಳೋಕ್ಕೆ. ಮೈ ವೀಕ್ನೆಸ್ ಈಸ್ ದಟ್ ಐ ಸಮ್ಟೈಮ್ಸ್ ಫೋಕಸ್ ಟೂ ಮಚ್ ಆನ್ ಡೀಟೇಲ್ಸ್, ಬಟ್ ಐ ಆಮ್ ಕಂಟಿನ್ಯೂಸ್ಲಿ ಇಂಪ್ರೂವಿಂಗ್ ಮೈ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಯಾರಿಟೈಸೇಷನ್ ಸ್ಕಿಲ್ಸ್. My weakness is that I sometimes focus too much on details, but I am continuously improving my time management and prioritization skills. ಫೋರ್ತ್ ಕ್ವಶನ್, ಇಲ್ಲಿ ಏಕೆ ಕೆಲಸ ಮಾಡಲು ಬಯಸುತ್ತೀರಿ? ವೈ ಡು ಯು ವಾಂಟ್ ಟು ವರ್ಕ್ ಹಿಯರ್? ಆನ್ಸರ್, ನಾನು ಈ ಕಂಪನಿ ಬಗ್ಗೆ ತಿಳ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ನಡೀತಾ ಇದೆ ಕಂಪನಿ. ಸೊ ನಾನು ಈ ಕಂಪನಿ ಯಶಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ನನಗೆ ಆಸೆ ಅಂತ ಹೇಳೋಕ್ಕೆ. ಐ ಅಡ್ಮೈರ್ ಯುವರ್ ಕಂಪನಿ ಆ್ಯಂಡ್ ಬಿಲೀವ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಟ್ಸ್ ಸಕ್ಸಸ್. ಐ ಅಡ್ಮೈರ್ ಯುವರ್ ಕಂಪನಿ ಆ್ಯಂಡ್ ಬಿಲೀವ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಟ್ಸ್ ಸಕ್ಸಸ್. ಆಲ್ಸೋ ನೀವು ಹೇಳ್ಬೋದು, ಐ ಹ್ಯಾವ್ ರೆಡ್ ಅಬೌಟ್ ದ ಕಂಪನಿ, ಸೊ ಐ ಬಿಲೀವ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಟ್ಸ್ ಸಕ್ಸಸ್ ಅಂತ. ಫಿಫ್ತ್ ಕ್ವಶನ್, ನಾವು ನಿಮ್ಮನ್ನು ಏಕೆ ನೇಮಕ ಮಾಡಬೇಕು? ವೈ ಶುಡ್ ವಿ ಹೈರ್ ಯು? ಆನ್ಸರ್, ಈ ಹುದ್ದೆಗೆ ಅಗತ್ಯವಾದ ಕೌಶಲ್ಯ ಮತ್ತು ಸಮರ್ಪಣೆ ನನ್ನಲ್ಲಿದೆ. ಐ ಹ್ಯಾವ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ದಿಸ್ ರೋಲ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಯರ್ ಕಂಪನಿ. ಐ ಹ್ಯಾವ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ದಿಸ್ ರೋಲ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಯರ್ ಕಂಪನಿ. ಇದಕ್ಕೆ ಆನ್ಸರ್ ನಾನು ಕ್ವಿಕ್ ಲರ್ನರ್, ಹಾರ್ಡ್ ವರ್ಕಿಂಗ್ ಅಂತ ಎಲ್ಲ ಹೇಳಬೇಡಿ, ಬಿಕಾಸ್ ಅದು ಯೂಶಲಿ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಅದ್ರ ಬದಲು ಈ ಆನ್ಸರ್ ಹೇಳಿ. ಸಿಕ್ಸ್ತ್ ಕ್ವಶನ್, ನಮ್ಮ ಕಂಪನಿ ಬಗ್ಗೆ ನಿಮಗೆ ಏನು ಗೊತ್ತು? ವಾಟ್ ಡು ಯು ನೋ ಅಬೌಟ್ ಅವರ್ ಕಂಪನಿ? ಆನ್ಸರ್, ನಿಮ್ಮ ಕಂಪನಿ ಹೊಸದ್ರ ಬಗ್ಗೆ ಮತ್ತು ಗುಣಮಟ್ಟದ ಸೇವೆಗೆ ಪ್ರಸಿದ್ಧವಾಗಿದೆ ಅಂತ ಹೇಳೋಕ್ಕೆ. ಯುವರ್ ಕಂಪನಿ ಈಸ್ ನೌನ್ ಫಾರ್ ಇನೋವೇಷನ್ ಆ್ಯಂಡ್ ಕ್ವಾಲಿಟಿ ಸರ್ವಿಸ್. ಯುವರ್ ಕಂಪನಿ ಈಸ್ ನೌನ್ ಫಾರ್ ಇನೋವೇಷನ್ ಆ್ಯಂಡ್ ಕ್ವಾಲಿಟಿ ಸರ್ವಿಸ್. ಯೂಶಲಿ ಕಂಪನಿ ಬಗ್ಗೆ ಇಂಟರ್ವ್ಯೂ ಮುಂಚೆ ತಿಳ್ಕೊಂಡು ಹೋಗಿ. ಇನ್ ಕೇಸ್
ಓದೋದಕ್ಕೆ ಆಗಲಿಲ್ಲ ಅಥವಾ ಮರ್ತು ಬಿಟ್ರಿ ಅಂದರೆ ಯು ಕ್ಯಾನ್ ಆಲ್ವೇಸ್ ಯೂಸ್ ದಿಸ್ ಆನ್ಸರ್. ಸೆವೆಂತ್ ಕ್ವಶನ್, 5 ವರ್ಷಗಳ ನಂತರ ನಿಮ್ಮನ್ನು ಎಲ್ಲಿ ನೋಡುತ್ತೀರಿ? ವೇರ್ ಡು ಯು ಸಿ ಯೋರ್ ಸೆಲ್ಫ್ ಇನ್ 5 years? ಆನ್ಸರ್, ನಾನು ನಾಯಕತ್ವದ ಹುದ್ದೆಯಲ್ಲಿ ಬೆಳೆಯುತ್ತಿರುವುದನ್ನು ನೋಡುತ್ತೇನೆ. ಐ ಸಿ ಮೈಸೆಲ್ಫ್ ಗ್ರೋಯಿಂಗ್ ಇನ್ ಟು ಅ ಲೀಡರ್ಶಿಪ್ ರೋಲ್. ಐ ಸಿ ಮೈಸೆಲ್ಫ್ ಗ್ರೋಯಿಂಗ್ ಇನ್ ಟು ಅ ಲೀಡರ್ಶಿಪ್ ರೋಲ್. ಏಯ್ತ್ ಕ್ವಶನ್, ನೀವು ತಂಡದ ಆಟಗಾರರೇ? ಆರ್ ಯು ಅ ಟೀಮ್ ಪ್ಲೇಯರ್? ಆನ್ಸರ್, ಹೌದು. ಇತರರೊಂದಿಗೆ ಕೆಲಸ ಮಾಡಿ ಸಾಮಾನ್ಯ ಗುರಿಗಳನ್ನು ಸಾಧಿಸೋದು ನನಗೆ ಇಷ್ಟ ಅಂತ ಹೇಳೋಕೆ. ಎಸ್, ಐ ಎಂಜಾಯ್ ವರ್ಕಿಂಗ್ ವಿತ್ ಅದರ್ಸ್ ಅಂಡ್ ಅಚೀವಿಂಗ್ ಕಾಮನ್ ಗೋಲ್ಸ್. ಎಸ್, ಐ ಎಂಜಾಯ್ ವರ್ಕಿಂಗ್ ವಿತ್ ಅದರ್ಸ್ ಅಂಡ್ ಅಚೀವಿಂಗ್ ಕಾಮನ್ ಗೋಲ್ಸ್. ನೈನ್ತ್ ಕ್ವಶನ್, ಒತ್ತಡವನ್ನು ಹೇಗೆ ನಿಭಾಯಿಸುತ್ತೀರಿ? ಹೌ ಡು ಯು ಹ್ಯಾಂಡಲ್ ಪ್ರೆಷರ್? ಆನ್ಸರ್, ನಾನು ಶಾಂತವಾಗಿರ್ತೀನಿ, ಕೆಲಸಗಳ ಆದ್ಯತೆ ನೀಡುತ್ತೇನೆ ಮತ್ತು ಪರಿಹಾರದ ಮೇಲೆ ಗಮನ ಹರಿಸುತ್ತೇನೆ ಅಂತ ಹೇಳೋಕೆ. ಐ ಸ್ಟೇ ಕಾಮ್, ಪ್ರಯೋರಿಟೈಸ್ ಟಾಸ್ಕ್ಸ್ ಆ್ಯಂಡ್ ಫೋಕಸ್ ಆನ್ ಸೊಲ್ಯೂಷನ್ಸ್. ಐ ಸ್ಟೇ ಕಾಮ್, ಪ್ರಯೋರಿಟೈಸ್ ಟಾಸ್ಕ್ಸ್ ಆ್ಯಂಡ್ ಫೋಕಸ್ ಆನ್ ಸೊಲ್ಯೂಷನ್ಸ್. ಟೆಂತ್ ಕ್ವಶನ್, ನೀವು ಎದುರಿಸಿದ ಸವಾಲಿನ ಬಗ್ಗೆ ವಿವರಿಸಿ ಮತ್ತು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅನ್ನೋದನ್ನ ಹೇಳಿ ಅಂತ ಕೇಳಿದ್ರೆ, ನಾನು ಕಠಿಣ ಸಮಯ ಮಿತಿಯನ್ನು ಎದುರಿಸಿದ್ದೇನೆ ಹಾಗೂ ಸರಿಯಾದ ಯೋಜನೆಗಳ ಮೂಲಕ ಕೆಲಸ ಪೂರ್ಣಗೊಳಿಸಿದೆ ಅಂತ ಹೇಳೋಕೆ. ಡಿಸ್ಕ್ರೈಬ್ ಅ ಚಾಲೆಂಜ್ ಯು ಫೇಸ್ಡ್ ಆ್ಯಂಡ್ ಹೌ ಡಿಡ್ ಯು ಹ್ಯಾಂಡಲ್ ಇಟ್? I faced a tight deadline and completed the project through proper planning. I faced a tight deadline and completed the project through proper planning. 11th ಕ್ವಶನ್, ನಿಮ್ಮನ್ನು ಪ್ರೇರೇಪಿಸುವುದು ಏನು? ವಾಟ್ ಮೋಟಿವೇಟ್ಸ್ ಯು? ಆನ್ಸರ್, ಹೊಸ ಕೌಶಲ್ಯಗಳನ್ನ ಕಲಿಯೋದು ಮತ್ತು ಗುರಿಗಳನ್ನು ಸಾಧಿಸುವುದು ನನ್ನನ್ನು ಪ್ರೇರೇಪಿಸುತ್ತದೆ ಅಂತ ಹೇಳೋಕೆ. ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಅಚೀವಿಂಗ್ ಗೋಲ್ಸ್ ಮೋಟಿವೇಟ್ ಮೀ. ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಅಚೀವಿಂಗ್ ಗೋಲ್ಸ್ ಮೋಟಿವೇಟ್ ಮೀ. 12th ಕ್ವಶನ್, ನಿಮ್ಮ ಕೆಲಸಕ್ಕೆ ಆದ್ಯತೆ ಹೇಗೆ ನೀಡುತ್ತೀರಿ? ಹೌ ಡು ಯು ಪ್ರಯಾರಿಟೈಸ್ ಯರ್ ವರ್ಕ್? ಆನ್ಸರ್, ನಾನು ತುರ್ತು ಮತ್ತು ಮಹತ್ವದ ಆಧಾರದ ಮೇಲೆ ಕೆಲಸಗಳಿಗೆ ಆದ್ಯತೆ ನೀಡುತ್ತೇನೆ ಅಂತ ಹೇಳೋಕೆ. ಐ ಪ್ರಯಾರಿಟೈಸ್ ಟಾಸ್ಕ್ ಬೇಸ್ಡ್ ಆನ್ ಅರ್ಜೆನ್ಸಿ ಆ್ಯಂಡ್ ಇಂಪಾರ್ಟೆನ್ಸ್. ಐ ಪ್ರಯಾರಿಟೈಸ್ ಟಾಸ್ಕ್ಸ್ ಬೇಸ್ಡ್ ಆನ್ ಅರ್ಜೆನ್ಸಿ ಆ್ಯಂಡ್ ಇಂಪಾರ್ಟೆನ್ಸ್. 13th ಕ್ವಶನ್, ನಿಮ್ಮ ದೊಡ್ಡ ಸಾಧನೆ ಯಾವುದು? ವಾಟ್ ಈಸ್ ಯರ್ ಗ್ರೇಟೆಸ್ಟ್ ಅಚೀವ್ಮೆಂಟ್? ಆನ್ಸರ್, ನನ್ನ ದೊಡ್ಡ ಸಾಧನೆ ಅಂದರೆ ಒಂದು ಪ್ರಮುಖ ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಉತ್ತಮ ಗುಣಮಟ್ಟದೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು. ಇದು ನನ್ನ ಕೌಶಲ್ಯ ಮತ್ತು ಆತ್ಮವಿಶ್ವಾಸನ ಕೂಡ ಹೆಚ್ಚಿಸ್ತು ಅಂತ ಹೇಳೋಕೆ. ಮೈ ಗ್ರೇಟೆಸ್ಟ್ ಅಚೀವ್ಮೆಂಟ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ಆ್ಯನ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆನ್ ಟೈಮ್ ವೈಲ್ ಮೈಂಟೈನಿಂಗ್ ಹೈ ಕ್ವಾಲಿಟಿ. ಇಟ್ ಹೆಲ್ಪ್ ಮಿ ಇಂಪ್ರೂವ್ ಮೈ ಸ್ಕಿಲ್ಸ್ ಆ್ಯಂಡ್ ಕಾನ್ಫಿಡೆನ್ಸ್. My greatest achievement is successfully completing an important project on time while maintaining high quality. It helped me improve my skills and confidence. 14th ಸೆಂಟೆನ್ಸ್, ಟೀಕೆಯನ್ನು ಹೇಗೆ ಸ್ವೀಕರಿಸುತ್ತೀರಿ? ಹೌ ಡು ಯು ಡೀಲ್ ವಿತ್ ಕ್ರಿಟಿಸಿಸಮ್? ಆನ್ಸರ್, ನಾನು ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ನನ್ನನ್ನು ಸುಧಾರಿಸಿಕೊಳ್ಳುತ್ತೇನೆ. I take it positively and use it to improve myself. I take it positively and use it to improve myself. 15th ಕ್ವಶನ್, ಸ್ಥಳಾಂತರಕ್ಕೆ ಸಿದ್ಧರಿದ್ದೀರಾ? ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್? ಆನ್ಸರ್, ಹಾಂ, ಸಿದ್ಧನಿದ್ದೇನೆ ನಂಗೆ ಸ್ಥಳಾಂತರಕ್ಕೆ ಅಂತ ಹೇಳೋಕೆ. ಎಸ್, ಐ ಆಮ್ ಓಪನ್ ಟು ರಿಲೊಕೇಶನ್ ಇಫ್ ರಿಕ್ವೈರ್ಡ್. ಎಸ್, ಐ ಆಮ್ ಓಪನ್ ಟು ರಿಲೊಕೇಶನ್ ಇಫ್ ರಿಕ್ವೈರ್ಡ್. ಬಟ್ ನಿಮ್ಗೆ ರಿಲೊಕೇಶನ್ ಆಗಕ್ಕೆ ಇಷ್ಟ ಇಲ್ಲ ಅಂದರೆ ನೋ ಐ ಓಂಟ್ ಅಂತ ಹೇಳಬೇಡಿ ಇಂಟರ್ವ್ಯೂಸಲ್ಲಿ. ಇನ್ಸ್ಟೆಡ್ ಯೂಸ್ ದಿಸ್ ಆನ್ಸರ್. ನೋ, ಐ ವುಡ್ ಪ್ರಿಫರ್ ಟು ಸ್ಟೇ ಇನ್ ಮೈ ಕರೆಂಟ್ ಲೊಕೇಶನ್ ಫಾರ್ ಪರ್ಸನಲ್ ರೀಸನ್ಸ್. ನೋ, ಐ ವುಡ್ ಪ್ರಿಫರ್ ಟು ಸ್ಟೇ ಇನ್ ಮೈ ಕರೆಂಟ್ ಲೊಕೇಶನ್ ಫಾರ್ ಪರ್ಸನಲ್ ರೀಸನ್ಸ್. 16th ಕ್ವಶನ್, ನಿಮ್ಮ ವೇತನ ನಿರೀಕ್ಷೆ ಏನು?
ವಾಟ್ ಆರ್ ಯುವರ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್? ಆನ್ಸರ್: ನನ್ನ ಕೌಶಲ್ಯ ಮತ್ತು ಅನುಭವಕ್ಕೆ ತಕ್ಕ ವೇತನಕ್ಕೆ ನಾನು ಸಿದ್ಧನಿದ್ದೇನೆ ಆರ್ ಸಿದ್ಧಳಿದ್ದೇನೆ. I am open to a salary that matches my skills and experience. I am open to a salary that matches my skills and experience. ಡೈರೆಕ್ಟ್ ಆಗಿ ನನ್ನ ಸ್ಯಾಲರಿ ಇಷ್ಟು ಲ್ಯಾಕ್ಸ್ ನಂದು ಎಕ್ಸ್ಪೆಕ್ಟೇಷನ್ನು ಅಂತ ಹೇಳೋ ಬದಲು ಯೂಸ್ ದಿಸ್ ಆನ್ಸರ್ ಆ್ಯಂಡ್ ಒನ್ಸ್ ದೇ ಪ್ರಪೋಸ್ ಸಮ್ ಅಮೌಂಟ್ ಆವಾಗ ನೀವು ನೆಗೋಷಿಯೇಟ್ ಮಾಡ್ಬೋದು. 17th ಕ್ವಶನ್: ಸಮಯವನ್ನು ಹೇಗೆ ನಿರ್ವಹಿಸುತ್ತೀರಿ? ಹೌ ಡು ಯು ಮ್ಯಾನೇಜ್ ಟೈಮ್? ಆನ್ಸರ್: ನಾನು ಕೆಲಸಗಳನ್ನು ಯೋಜಿಸಿ ವೇಳಾಪಟ್ಟಿಯನ್ನು ಅನುಸರಿಸುತ್ತೇನೆ. ಐ ಪ್ಲಾನ್ ಮೈ ಟಾಸ್ಕ್ಸ್ ಆ್ಯಂಡ್ ಫಾಲೋ ಅ ಸ್ಕೆಡ್ಯೂಲ್. ಐ ಪ್ಲಾನ್ ಮೈ ಟಾಸ್ಕ್ಸ್ ಆ್ಯಂಡ್ ಫಾಲೋ ಅ ಸ್ಕೆಡ್ಯೂಲ್. 18th ಕ್ವಶನ್: ನಿಮ್ಮನ್ನು ವಿಶೇಷಗೊಳಿಸುವುದು ಏನು? ವಾಟ್ ಮೇಕ್ಸ್ ಯು ಯುನಿಕ್? ಆನ್ಸರ್: ನನ್ನ ಹೊಂದಿಕೊಳ್ಳುವಿಕೆ ಮತ್ತು ಕಲಿಯುವ ಆಸಕ್ತಿ ನನ್ನನ್ನು ವಿಶೇಷಗೊಳಿಸುತ್ತದೆ. ಮೈ ಅಡಾಪ್ಟಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್ ಮೇಕ್ ಮೀ ಯುನಿಕ್. ಮೈ ಅಡಾಪ್ಟಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್ ಮೇಕ್ ಮೀ ಯುನಿಕ್. 19th ಕ್ವಶನ್: ಕೆಲಸದಲ್ಲಿ ಯಾವಾಗಾದರೂ ತಪ್ಪು ಮಾಡಿದ್ದೀರಾ? ಹ್ಯಾವ್ ಯು ಎವರ್ ಮೇಡ್ ಅ ಮಿಸ್ಟೇಕ್ ಅಟ್ ವರ್ಕ್? ಆನ್ಸರ್: ಹೌದು, ಅದರಿಂದ ಅಮೂಲ್ಯ ಪಾಠಗಳನ್ನು ಕಲಿತಿದ್ದೇನೆ ಅಂತ ಹೇಳಬೇಕು. ಯಾವತ್ತೂ ನೋ, ನಾನೇನು ತಪ್ಪು ಮಾಡೇ ಇಲ್ಲ ಅಂತ ಹೇಳಬೇಡಿ. ಬಿಕಾಸ್ ಎಲ್ಲರಿಗೂ ಗೊತ್ತು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ ಅಂತ. ಅದಕ್ಕೆ ಯುವರ್ ಆನ್ಸರ್ ಶುಡ್ ಬಿ ಎಸ್ ಆ್ಯಂಡ್ ಐ ಲರ್ನ್ ವ್ಯಾಲ್ಯೂಯಬಲ್ ಲೆಸನ್ಸ್ ಫ್ರಮ್ ಇಟ್. ಏನಾದರೂ ಇಂಟರ್ವ್ಯೂ ಅಲ್ಲಿ ಏನು ಮಿಸ್ಟೇಕ್ ಅಂತ ಹೇಳಿ ಅಂತ ಅಂದರೆ ದೆನ್ ಯು ಕ್ಯಾನ್ ಯೂಸ್ ದಿಸ್ ಆನ್ಸರ್. ಎಸ್, ಐ ಒನ್ಸ್ ಮಿಸ್ಡ್ ಅ ಸ್ಮಾಲ್ ಡೀಟೇಲ್ ಇನ್ ಅ ಟಾಸ್ಕ್. ಐ ಕರೆಕ್ಟೆಡ್ ಇಟ್ ಕ್ವಿಕ್ಲಿ ಆ್ಯಂಡ್ ಲರ್ನ್ ಟು ಡಬಲ್ ಚೆಕ್ ಮೈ ವರ್ಕ್. Yes, I once missed a small detail in a task. I corrected it quickly and learned to double check my work. 20th ಕ್ವಶನ್: ಭಿನ್ನಾಭಿಪ್ರಾಯವನ್ನು ಹೇಗೆ ನಿಭಾಯಿಸುತ್ತೀರಿ? ಹೌ ಡು ಯು ಹ್ಯಾಂಡಲ್ ಕಾನ್ಫ್ಲಿಕ್ಟ್? ಆನ್ಸರ್: ನಾನು ಗಮನದಿಂದ ಕೇಳಿ ನ್ಯಾಯಯುತ ಪರಿಹಾರಕ್ಕಾಗಿ ಕೆಲಸ ಮಾಡುತ್ತೇನೆ. ಐ ಸ್ಟೇ ಕಾಮ್, ಲಿಸನ್ ಕೇರ್ಫುಲಿ ಆ್ಯಂಡ್ ವರ್ಕ್ ಟುವರ್ಡ್ ಅ ಫೇರ್ ಸೊಲ್ಯೂಷನ್. ಐ ಸ್ಟೇ ಕಾಮ್, ಲಿಸನ್ ಕೇರ್ಫುಲಿ ಆ್ಯಂಡ್ ವರ್ಕ್ ಟುವರ್ಡ್ ಅ ಫೇರ್ ಸೊಲ್ಯೂಷನ್. 21st ಕ್ವಶನ್: ನಿಮ್ಮ ವೃತ್ತಿ ಗುರಿಗಳು ಯಾವುದು? ವಾಟ್ ಆರ್ ಯುವರ್ ಕೆರಿಯರ್ ಗೋಲ್ಸ್? ಆನ್ಸರ್: ನಾನು ನಿರಂತರವಾಗಿ ಕಲಿತು ವೃತ್ತಿಪರವಾಗಿ ಬೆಳೆಯಲು ಬಯಸುತ್ತೇನೆ. ಐ ವಾಂಟ್ ಟು ಕಂಟಿನ್ಯೂಯಸ್ಲಿ ಲರ್ನ್ ಆ್ಯಂಡ್ ಗ್ರೋ ಪ್ರೊಫೆಷ್ನಲಿ. ಐ ವಾಂಟ್ ಟು ಕಂಟಿನ್ಯೂಯಸ್ಲಿ ಲರ್ನ್ ಆ್ಯಂಡ್ ಗ್ರೋ ಪ್ರೊಫೆಷ್ನಲಿ. 22nd ಕ್ವಶನ್: ಹಿಂದಿನ ಕೆಲಸವನ್ನು ಏಕೆ ಬಿಟ್ಟಿರಿ? ವೈ ಡಿಡ್ ಯು ಲೀವ್ ಯುವರ್ ಪ್ರೀವಿಯಸ್ ಜಾಬ್? ಆನ್ಸರ್: ಉತ್ತಮ ಬೆಳವಣಿಗೆಯ ಅವಕಾಶಗಳಿಗಾಗಿ ನಾನು ಹುಡುಕುತ್ತಿದ್ದೆ. ಐ ವಾಸ್ ಲುಕಿಂಗ್ ಫಾರ್ ಬೆಟರ್ ಗ್ರೋತ್ ಆಪರ್ಚುನಿಟೀಸ್. ಐ ವಾಸ್ ಲುಕಿಂಗ್ ಫಾರ್ ಬೆಟರ್ ಗ್ರೋತ್ ಆಪರ್ಚುನಿಟೀಸ್. ನೀವಿನ್ನೂ ಕೆಲಸದಲ್ಲಿ ಇದ್ದೀರಾ ಅಥವಾ ಹುಡುಕ್ತಾ ಇದ್ದೀರಾ ಹೇಳೋಕ್ಕೆ ಐ ಆಮ್ ಲುಕಿಂಗ್ ಫಾರ್ ಬೆಟರ್ ಗ್ರೋತ್ ಆಪರ್ಚುನಿಟೀಸ್. 23rd ಕ್ವಶನ್: ಮೇಲ್ವಿಚಾರಣೆಯಡಿಯಲ್ಲಿ ಕೆಲಸ ಮಾಡಬಹುದೇ? ಕ್ಯಾನ್ ಯು ವರ್ಕ್ ಅಂಡರ್ ಸೂಪರ್ವಿಷನ್? ಆನ್ಸರ್: ಹೌದು, ನಾನು ಸ್ವತಂತ್ರವಾಗಿಯೂ ಮಾಡಬಲ್ಲೆ ಮತ್ತು ಸೂಪರ್ವೈಸರ್ ಅಂಡರೂ ಮಾಡಬಲ್ಲೆ ಹೇಳೋಕ್ಕೆ. ಎಸ್, ಐ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ ಅಂಡ್ ಅಂಡರ್ ಸೂಪರ್ವಿಷನ್. ಎಸ್, ಐ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ ಅಂಡ್ ಅಂಡರ್ ಸೂಪರ್ವಿಷನ್. 24th ಕ್ವಶನ್: ನಿಮಗೆ ಆದರ್ಶ ಕೆಲಸದ ವಾತಾವರಣ ಯಾವುದು? ವಾಟ್ ಈಸ್ ಯುವರ್ ಐಡಿಯಲ್ ವರ್ಕ್ ಎನ್ವಿರಾನ್ಮೆಂಟ್? ಆನ್ಸರ್: ಸಕಾರಾತ್ಮಕ ಮತ್ತು ಸಹಕಾರದ ಕೆಲಸದ ವಾತಾವರಣ. ಅ ಪಾಸಿಟಿವ್ ಅಂಡ್ ಕೊಲಾಬರೇಟಿವ್ ವರ್ಕ್ ಪ್ಲೇಸ್. ಅ ಪಾಸಿಟಿವ್ ಅಂಡ್ ಕೊಲಾಬರೇಟಿವ್ ವರ್ಕ್ ಪ್ಲೇಸ್. 25th ಕ್ವಶನ್: ನಮಗಾಗಿ ನಿಮಗೆ ಯಾವುದಾದರೂ ಪ್ರಶ್ನೆಗಳಿವೆಯಾ? ಡು ಯು ಹ್ಯಾವ್ ಎನಿ ಕ್ವಶನ್ಸ್ ಫಾರ್ ಅಸ್? ಆನ್ಸರ್: ಹೌದು, ಈ ಹುದ್ದೆಯಲ್ಲಿ ಬೆಳವಣಿಗೆಯ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇನೆ. ಎಸ್, ಐ ವುಡ್ ಲೈಕ್ ಟು ನೋ ಅಬೌಟ್ ಗ್ರೋತ್ ಆಪರ್ಚುನಿಟೀಸ್ ಇನ್ ದಿಸ್ ರೋಲ್. ಎಸ್,
I would like to know about growth opportunities in this role. ನಾವು ಈ ವಿಡಿಯೋಲ್ಲಿ ಕಲಿತ 25 ಇಂಟರ್ವ್ಯೂ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ದು ವರ್ಕ್‌ಶೀಟ್ ಇದು. ನೋಡದೆ ಆನ್ಸರ್ ಬರೀರಿ ಆ್ಯಂಡ್ ನೀವು ಸ್ಯಾಂಪಲ್ ಆನ್ಸರ್ ಅಲ್ಲದೆ ಬೇರೆ ಆನ್ಸರ್ ಬರೆದಿದ್ರೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಅದನ್ನು ರಿವ್ಯೂ ಮಾಡಿ ಕರೆಕ್ಟಾ ತಪ್ಪಾ ಹೇಳಬೇಕು ಅಂದರೆ ಆ್ಯಂಡ್ ನಿಮಗೆ ಕನ್ನಡ ಸೆಂಟೆನ್ಸ್ ಮಾತ್ರ ಗೊತ್ತು, ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ತಿಳ್ಕೋಬೇಕು ಅಂದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. I hope e top 25 interview questions and answer help you feel more confident and well prepared for your next interview. Thank you for watching. If you found this video helpful, please don't forget to like, share and subscribe for more such videos. See you in the next video.